ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಕೂಡ ಆರಾಮದಿ ನೋಡ್ರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಏನಪ್ಪ ಅಂತಂದ್ರೆ, ಈಗ ಕುಂತ್ಕೊಂಡು 2 ಬ್ಲೌಸ್ ಹೊಲಿದೆ. ಇವತ್ತೇನು ರೀ, ಸಿಕ್ಕಾಪಟ್ಟೆ ಮೋಡ, ಮಳೆ, ರಾತ್ರಿನೇ ಮಳೆ ಶುರುವಾಗಿಬಿಟ್ಟಿತ್ತು. ಹೀಗಾಗಿ ಮನ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ಎದ್ದ ಬಳಕ ಮತ್ತೆ 2 ಬ್ಲೌಸ್ ಸ್ಟಿಚ್ ಮಾಡಿದೆ. ಟೈಮ್ ಬಂದ್ಬಿಟ್ಟು 4 ಗಂಟೆ ಆಗೈತಿ. ಇವಾಗ ಟೀ ಕುಡಿಯೋ ಸಮಯ. ಇನ್ನು ಇಲ್ಲೆಲ್ಲ ಅದಾವು. ಮತ್ತು ನೋಡ್ರಿ, ಇವತ್ತು ಇಷ್ಟೊಂದ ತೊಗೊಂಬಂದ್ರಿ. ಇನ್ನು ಈಗ ಮನ್ಕೊಂಡಿದ್ದೆ, ಅವರೇ ಬಂದು ಎಬ್ಸಿದ್ರಿ. ಇಷ್ಟೊಂದ ಬಟ್ಟೆ ತಂದು ಕೊಟ್ರೆ ಹೊಲ್ಯಾಕ. ಬರ್ರಿ ಹಂಗೆ ಒಳಗೆ ಹೋಗೋಣ. ಬಂದ್ರೆ ನಳ ಬಂದವ್ರಿ, ನೀರು ತುಂಬಾಕತ್ತೀನಿ ನೋಡ್ರಿ. ನಳ ಬಂದವು, ಸಣ್ಣದವು. ನೀರು ತುಂಬಾಕತ್ತೀನಿ. ನೀರು ತುಂಬಾಕಂದ್ರೆ 2 ಕೊಡ ಅಷ್ಟೇ ತುಂಬಿಡೋದ್ರಿ. 1 ಕೊಡ ಕುಡಿಯೋಕೆ, 1 ಕೊಡ ಹಂಗೆ ತುಂಬಿತಿರ್ಬೇಕಂತ ಹೇಳಿ ತುಂಬಿಡ್ತೀವಿ. ಮ್ಯಾಲೆ ಸಿಂಟ್ಯಾಕ್ಸಿಗೆ ಹೋಗಿರ್ತಾವೆ ನೀರು. ಆಚೆ ಕಡೆ ಔಟ್ಸೈಡು ಮೋಟ್ರ್ ಫಿಕ್ಸ್ ಮಾಡೀವಿ. ಅಲ್ಲೊಂದು ನಳ ಐತಿ. ಹೊರಗಿಂದು ಮೇಲೆ ಸಿಂಟ್ಯಾಕ್ಸಿಗೆ ನೀರು ಹೋಗೋದಕ್ಕೆ. ಇಲ್ಲೇನೈತಿ, ಕುಡಿಯೋಕೆ ಪೂಜೆಗೆ ನೀರು ತುಂಬ್ಕೊಳಕ್ಕೆ ಇಲ್ಲಿ ಇದನ್ನು ಮಾಡೀವಿ. ಹಂಗೆ ಬಂದ್ರೆ ಇಲ್ಲಿ ನೋಡ್ರಿ, ಇದಿಷ್ಟು ಓಪನ್ ಸ್ಪೇಸ್ ಇದು. ಇಲ್ಲೆಲ್ಲ ಉಳ್ಳಾಗಡ್ಡಿ ಅದು ಇಟ್ಟಿರ್ತೀನಿ, ಯಾಕಂದ್ರೆ ಸ್ವಲ್ಪ ಗಾಳಿ ಆಡಬೇಕು ಅಂತ ಹೇಳಿಬಿಟ್ಟು. ನೋಡಿರಿ ಉಳ್ಳಾಗಡ್ಡಿ, ಅದ್ರಾಗ ಮೆಕ್ಕೆಕಾಯಿ ರೀ. ಇದು ಪಲ್ಯ ಮಸ್ತಾಗುತ್ತೆ, ಮೆಕ್ಕೆಕಾಯಿ ಪಲ್ಯ. ಈ ಉಳ್ಳಾಗಡ್ಡಿ ಸ್ವಲ್ಪ ಗಾಳಿಗೆ ಇರ್ಬೇಕ್ರಿ, ಇಲ್ಲಾಂದ್ರೆ ಅದ್ರಾಗ ಈಗ ಸ್ವಲ್ಪ ಮಳೆ ಹತ್ತಿರ್ತಾವ, ಕೆಟ್ಟೋಗಿಬಿಡ್ತಾವೆ ಜಲ್ದಿನ. ಹಿಂಗಾಗಿ ಇಲ್ಲೇ ತೂತಿನ ಪುಟ್ಟಾಗ ಹಾಕಿಟ್ಟಿರ್ತೀನಿ. ಇಲ್ಲಿ ಬಂದ್ರೆ ನಿನ್ನೆ ಹುಣ್ಣಿಮೆ ಮಾಡಿದ್ನೆಲ್ಲ, ಕಾಯಿ ಹೊಡ್ದೀನಿ ನೋಡಿರಿ. ಹಚ್ಚ ಹಸಿರಿನ ವಾತಾವರಣ ನೋಡಿರಿ, ಫುಲ್ ಹಸಿರು. ಕುಕ್ಕು ಕೋಗಿಲೆ, ವಸಂತ ಕಾಲ ಬಂದಿದೆ. ಫುಲ್ ಹಸಿರು ನೋಡ್ರಿ. ಎಲ್ಲಿ ನೋಡ್ತಿ ಅಲ್ಲಿ ಬರೀ ಹಸಿರು, ಎಲ್ಲಿ ಬೇಕಲ್ಲಿ ಬರೀ ಇದೇ ಬೆಳೆದ್ಬಿಟ್ಟೈತಿ. ನಮ್ಮ ಔಡ್ಲಿ ಗಿಡಗಳಂತೂ ಏನು ಸಿಕ್ಕಾಪಟ್ಟೆ ಬಿಡ್ರಿ. ಒಂದು ಬೀಜ ಹಾಕಿದ್ರೆ ಮುಗೀತು. ಔಡ್ಲ ಬೀಜ ಸಿಕ್ಕಾಪಟ್ಟೆ ಔಡ್ಲಕಾಯಿ ಹಾಕೋ, ಔಡ್ಲಿ ಗಿಡ ಹಾಕವ. ಬರೀ ಇವಾಗ ಕೊಡ ತುಂಬಾಕ್ ಬಂತು. ತುಂಬಿ ತೋರಿಸ್ನಿ ಎಷ್ಟು ಬಟ್ಟೆ ಬಂದವ, ಎಷ್ಟು ತೊಗೊಂಬಂದಾರ ಅಂಥೇಳಿ. ಓಕೆ, ತುಂಬಿಟ್ಟಿನಿ ನೋಡ್ರಿ 2 ಕೊಡ. ಹಂಗೆ ಇಲ್ಲಿ ಬಂದ್ರೆ ಅಕ್ಕಿ ನೆನೆ ಇಟ್ಟೀನಿ. ಅಕ್ಕಿ, ಉದ್ದಿನಬೇಳೆ, ಮೆಂತ್ಯ, ಕಡಲೆಬೇಳೆ ಹಾಕೀನಿ. ನಾಳೆಗೆ ದೋಸೆ ಏನಾರ ಮಾಡ್ಬೇಕಂತ ಹೇಳ್ಬಿಟ್ಟು. ಇವಾಗ ಸ್ವಲ್ಪ ಅಷ್ಟು ಕಸ ಅದು ಹುಡ್ಕೊಂಬರ್ಬೇಕ್ರಿ. ಕಸ ಅದು ಹುಡ್ಕೊಂಬಂದು ತಲೆ ಬಾಚ್ಕೊಂಡು ಮುಖ ತೊಳ್ಕೊಂಡು ಆಮೇಲೆ ಟೀ ಮಾಡಿಕೊಂಡು ಕುಡಿದು ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ಟೀ ಕುಡಿದ್ರೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಟೀ ಕುಡಿಬೇಕ್ರಿ ಮೊದಲು. ಇದು ಅಳತಿ ಲಂಗ ಅಂತಂದ್ರೆ ಅಳತಿ ಹೊಲಿಬೇಕಂತ ಅಂದ್ರೆ ಹೊಸ ಲಂಗ ತಂದಿರ್ತಾರಲ್ಲ ನೋಡಿರಿ. ಇವು 3 ಸೀರೆ ಬೇಕು ಹಾಕವು. ಇವಿಷ್ಟು ಬ್ಲೌಸು. ಒಬ್ಬರು ಯಾರು ಮತ್ತು ಒಂದೇ ಹುಡುಗಿ. ಇವಿಷ್ಟು ಎಲ್ಲ ಇವಿಷ್ಟು ಬ್ಲೌಸ್. ಗಂಡ ಮನೆಗೆ ಹೋಗೋ ಹುಡುಗಿ ಐತಂತ ಆಯ್ತೇನು ರೀ, ಜಾತ್ರೆ ಬರ್ತೈತೆ ನಮ್ಮೂರ್ದು. ಇದು ಬ್ಲೌಸು. ಈ ಸೀರೆ ಒಂದು ಬ್ಲೌಸ್ ಹೊಲಿಬೇಕು. ಇದು ಒಳಗೆ ಲೈನಿಂಗ್ ಹಾಕೋದಕ್ಕೆ. ಹಾಂ, ಇವು ಲಂಗ ನೋಡಿರಿ. ಇವು ಲಂಗ ಅದ್ರ ಅಳತೆ ಹೊಲಿಬೇಕಂತ ಇಷ್ಟು ತಂದು ಕೊಟ್ರೆ ಇವಿಷ್ಟು ರೆಡಿ ಮಾಡಬೇಕು. ಇನ್ನೂ ಕುಂತವ್ರಿ, ಇನ್ನೂ ಬಾಕ್ಸ್ನೊಳಗೆ ಅಲ್ಲೇ ಇಟ್ಕೊಂಡು ಕುಂತೀನಿ ಇನ್ನೂ. ಮತ್ತು ಇವಿಷ್ಟು ತಂದವ, ಇಷ್ಟು ತಂದ್ರೆ ಇಷ್ಟು ಎಲ್ಲ ಹೊಲಿಬೇಕು. ಮತ್ತೇನಂತಾರೆ, ಅಯ್ಯ ಯವ್ವ ಸುಮ್ಮ ಹೊಲಿ ಯವ್ವ, ಕುಂತ್ಕೊಂಡು ಬಡ ಹೊಲಿಯೋದು ಮಾಡಂತಾರೆ. ಹೊಲಿದ್ರಿ ಆಗ್ತದಿಲ್ಲ ರೀ, ಹೊಲಿಲಿಲ್ಲ ಅಂದ್ರೆ ಆಗುತ್ತಾ? ಕುಂತ್ಕೊಂಡು ಹೊಲಿದ್ರೆ ಆಗ್ತದಲ್ಲ ಎಲ್ಲ ಕೆಲಸ. ಅಯ್ಯ ಯವ್ವ ನಿಂದೇನು ಕೆಲಸ ಅದಾವ, ಬರೀ ಹೊಲಿಯೋದು ಆಟೆ ಮಾಡತ್ತಾರೆ. ಮತ್ತು ಮನೆಯಿಂದ ಯಾರು ಮಾಡ್ಕೊತಾರೆ ರೀ ಹೇಳ್ರಿ? ಮನೆಯಿಂದ ಎಲ್ಲನೂ ಮಾಡ್ಕೋಬೇಕು. ಒಂದು ಹೌದು ಒಂದು ಅಲ್ಲ ಎಲ್ಲ ರೀತಿಲಿ ಮಾಡಿಕೊಂಡು ಬಟ್ಟೆ ಹೊಲಿಯಕ್ಕೆ ಕುಂದ್ರು. ಏನು ರೀ ಹೇಳ್ತಾರೆ, ಬಟ್ಟೆ ಹೊಲಿಯಕ್ಕೆ ಹಾಕೋರು ಒಂದು ಸ್ವಲ್ಪ ದಿನ ಒಂದಿನ ತಡತ್ತಂದ್ರೆ ಯವ್ವ ನಮ್ಮ ಮನೆ ಹಾಕೀನಿ ಅವಾಗ ಹಾಕೀನಿ. ಈ ಸ್ಟಿಚ್ಚಿಂಗ್ ಕೆಲಸ ಮಾಡ್ಬೇಕಂದ್ರೆ ಭಾಳ ತಾಳ್ಮೆ ಬೇಕು ರೀ. ಜನಗಳು ಹೆಂಗೆ ಅಂತಾರಂದ್ರೆ ಅದನ್ನೆಲ್ಲ ಸಹಿಸ್ಕೊಂಡು ತಾಳ್ಮೆಯಿಂದ ಅವ್ರಿಗೆ ಉತ್ತರ ಕೊಡ್ಬೇಕು. ಹಾಂ, ಇಲ್ಲವ ಇಲ್ಲ ಆಗಿಲ್ಲ, ಸ್ವಲ್ಪ ಹುಷಾರಿದ್ದಿದ್ದಿಲ್ಲ, ಒಂದು ಜರ ಅಲ್ಲಿ ಹೋಗಿದ್ದೆ, ಒಂದು ಜರ ಇಲ್ಲಿ ಹೋಗಿದ್ದೆ, ಅದಕ್ಕೆ ಆಗಿಲ್ಲವ, ಹೊಲಿತ್ನೇವ ಇದ್ದೇ ಹೇಳ್ಬೇಕು ನೋಡ್ರಿ. ಶಿವ ಯಾವಾಗ ಹೊಲಿತೀನಿ ಏನೋ ಅನ್ನಂಗಾಗೈತಿ. ಮೊದಲ ಈಗ ಲಂಗ ಬ್ಲೌಸ್ ಅದಾವ್ರಿ, ಇವು ತೆಗಿಬೇಕು ಮೊದಲಿಗೆ. ಈಗ ಸದ್ಯ ಅಷ್ಟು ಲಂಗ ಬ್ಲೌಸ್ ಅದಾವಲ್ಲ, ಇವು ತೆಗೆದು ಮೊದಲು ಲಂಗ ದಾವಣಿ ಒಳಗೇನು ಇವು ರೆಡಿ ಮಾಡ್ಬೇಕ್ರಿ. ಹಾಕಿ ಭಾಳ ದಿನ ಆಯಿತು. ಕೇಳ್ತಾರೆ ಅವ್ರ ಪಾಪ, ಅವ್ರಿಗೆ ಹೊಲಿದು ಕೊಡಬೇಕು. ಇದನ್ನು ಲಂಗ ದಾವಣಿ, ಇದೊಂದು ಸೆಟ್ಟು. ಇಷ್ಟಿಷ್ಟೇ ಮಕ್ಳು ಅದಾರ ರೀ, ಒಂದು 8-10 ವರ್ಷನೂ ಇಲ್ಲ ಅವ್ರಿಗೆ ಲಂಗ ದಾವಣಿ ಅಂತ ಹೆಂಗೆ ಹೊಲಿಬೇಕ್ರಿ? ಅವ್ರು ಇರೋದೇ ಒಂದು ಗೇಣು ಚೋಟಿ ಇರ್ತಾರೆ. ಅಂಥವ್ರಿಗೆ
ಸೀರೆನ ಬ್ಲೌಸ್ ಹೊಲಿಬೇಕು. ಯಪ್ಪ ಹೇಳ್ತಾರ ಏನು ಹೊಲಿ ಅವ್ವ ಹೆಂಗೆ ಹೊಲಿಂದೆ ಯವ್ವ ಕಿಟ್ ಒಂದು ಗೇಣ್ ಹಾಳು ಹಾಕಿ ಸೀರೆನ ಜಂಪರ್ ಹೆಂಗೆ ಹೊಲಿಬೇಕು ಹೆಂಗೆ ಅಳತಿ ತೊಗೋಬೇಕು ಅಂತ ನಾನು ಒಂದು ಗೇಣ್ ಇರ್ತಾರೆ ಅವ್ರು ಹುಡುಗರು ಒಂದು ಗೇಣ್ ಇರ್ತಾರೆ ಅವ್ರಿಗೆ ತರ ಸೀರೆನ ಬ್ಲೌಸ್ ಹೊಲಿಬೇಕಂತ. ಹಿಂಗೆ ಅದ ರೀ ಜನ ಬರೀ ಏನೇನು ನಮ್ಮ ಹಳ್ಳಿ ಕಡೆ ಚಂದ ಡ್ರೆಸ್ ಬರ್ತಾವ ಹಾಕೋರಿ ಅಂತಂದ್ರೆ ಸೀರೆ ಉಡೋ ಸೆಡಗರ ಭಾಳ ಇರ್ತೈತೆ ರೀ. ನಮ್ಮ ಹಳ್ಳಿ ಜನರಿಗೆ ಸೀರೆ ಉಡುವಂಥ ಸೆಡಗರ ಭಾಳ. ನಮ್ಮದೇನು ಗಂಟು ಹೋತೈತಿ ನಾವು ಹೊಲಿತೀನಿ ಅನ್ನೋದು ಅಷ್ಟೇ. ಆದ್ರೇನು ಸಣ್ಣ ಮಕ್ಕಳಿಗೆ ಸೀರೆನ ಬ್ಲೌಸ್ ಹೊಲಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗತ್ತೆ ರೀ. ಇವು ನಮ್ಮಂಥವ್ರಿಗೆ ದೊಡ್ಡವ್ರಿಗೆ ಹೊಲಿಯೋದೇ ಬೇರೆ ಆಗತ್ತೆ, ಅವ್ರಿಗೆ ಹೊಲಿಯೋದೇ ಬೇರೆ ಆಗತ್ತೆ. ಇದು ಅಳತೆಗೆ ಕೊಟ್ಟಾರ, ಅಳತೆ ಕೊಟ್ಟ ಬ್ಲೌಸು ಹೊಲಿಬೇಕು. ಮತ್ತಿನ್ನು ಇಲ್ಲದವು ಹೊಲಿಬೇಕು. ಇವಿಷ್ಟು ಎಲ್ಲ ಪ್ಯಾಕ್ ಮಾಡಿಟ್ಟಿನಿ, ಇನ್ನು ಇವಿಷ್ಟು ಹೊಲಿಬೇಕು. ಸುಮ್ಮನೆ ಆ ಕಡೆ ಈ ಕಡೆ ಎಲ್ಲ ಬಿದ್ದು ಒದ್ದಾಡುವತ್ತು ಅಂತೇಳಿ ಇಟ್ಟಿನಿ. ಇನ್ನು ಅಲ್ಲದವು ಏನು ಕೇಳ್ತೀರಿ, ಹೊಲಿಬೇಕು. ಸುಮ್ಮನೆ ಖಾಲಿ ಕುಂತು ಟೈಮ್ ಪಾಸ್ ಮಾಡೋದಕ್ಕಿಂತ ಇದು ಒಂದು ಮಾಡ್ಕೊಂತ ಕುಂತ್ರಾಯ್ತು ರೀ. ಸುಮ್ಮನೆ ಇದ್ರೊಳಗೆ ನಮ್ಮ ಟೈಮ್ ಜಲ್ದಿ ಹೋಗಿಬಿಡುತ್ತೆ. ಈಗ ಸದ್ದ ಕುಂತೀನಿ ಅನ್ನೋದ್ರಾಗ 1-2 ಬ್ಲೌಸ್ ಹೊಲಿದೆ ಈಗ ಮುಗೀತು ನೋಡ್ರಿ. ಇವಾಗೇನೋ ಸಾಯಂಕಾಲ ಟೈಮ್ ಐತಿ. ಈಗ ಕಸ ಹುಡುಗ ಬಾಂಡೆ ತಿಕ್ಕ ಈಗ ಚಹಾ ಮಾಡ್ಕೊಂಡು ಕುಡಿಯ ಇದನ್ನು ನಡಿತೈತಿ. ಹಿಂಗೆ ಅದ್ರೊಳಗೆ ಹೋಗಿಬಿಡ್ತೈತಿ ಕೆಲಸದಾಗ. ಅಂದ್ರೆ ನಮ್ಮ ಮೈಂಡ್ ಯಾವ ಕಡೆನೂ ಹೋಗಂಗಿಲ್ಲ. ಒಂದು ಯೋಚನೆಗೆ ಆಯಿತು, ಒಂದು ಯಾವುದೈತಿ ಎಲ್ಲರ ಜೀವನದೊಳಗೆ ಎದ್ದು ಹೋಗ್ಬಿಡ್ರಿ, ಎಲ್ಲ ಆಗಿ ಹೋಗಿರ್ತಾವೆ. ಅಂಥವು ಯಾವ ನೆನಪಿಗೆ ಬರೋಲ್ಲ, ಮನಸ್ಸಿಗೆ ನೋವು ಕೊಡುವಂಥವು ಯಾವ ನೆನಪಿಗೆ ಬರೋಂಗಿಲ್ಲ. ಇಂಥದ್ರೊಳಗೆ ಹೋಗಿಬಿಡ್ತಾವೆ. 1 2 3 ಬ್ಲೌಸ್ ಅದಾವೆ. ಬರ್ರಿ ಇವಾಗ ಬಡ ಅಷ್ಟು ಕಸ ಹುಡ್ಕೊಂಬರ್ತೀನಿ. ಕಚ್ಚಾ ಹುಡುಕೊಂಬಂದು ತಲೆ ಬಾಚ್ಕೊಂಡು ಮಕ್ಕ ತೊಳ್ಕೊಂಡು ಟೀ ಕುಡಿದು ಮತ್ತೆ ರೆಡಿ ಆಗನ್ರಿ ಹೊಲ್ಯಾಕ. ಕಟ್ ಮಾಡ್ಕೊತೀನಿ ರೀ. ಮೊದಲು ಇವನು ಕಟ್ ಮಾಡ್ಕೋಬೇಕು. ಮೊದಲು ಇವು ಕಟ್ ಮಾಡ್ಕೊತ ನೀವು ಕಟ್ ಮಾಡ್ಕೊಂಡು ರೆಡಿ ಮಾಡೋ ಪಾಪ ಭಾಳ ದಿನ ಆಯ್ತು ಹುಡುಗಿಯರು ಹಿಡಿದು. ಅವು ಮುಗಿಸಿ ಆಮೇಲೆ ಇವು ಹೊಲಿಯೋಕೆ ಶುರು ಮಾಡ್ತೀನಿ. ಅವನು ಹೊಲಿಬೇಕು, ಆಮೇಲೆ ಇವರು ಹೊಲಿಬೇಕು. ಅಯ್ಯೋ ಶಿವ ಮಾಡನ್ರಿ. ಯಾಕೆ ಕೊಡ್ಬೇಕು ರೀ ಜಲ್ಮ. ಇನ್ನೊಂದು ಮಿಷಿನ್ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಎಲೆಕ್ಟ್ರಿಕಲ್ ಮಿಷಿನ್ ದೊಡ್ಡ ಮಷಿನ್ ಬರ್ತಾವಲ್ಲ ರೀ, ಫುಲ್ ಕರೆಂಟ್ ಮೇಲೆ ಅಂಥದ್ದು ಮಷಿನ್ ತೊಗೋಬೇಕು ಅಂದ್ಕೊಂಡಿದ್ದೀನಿ. 22,000 ರೂಪಾಯಿ ಬೀಳ್ತೈತಂತ. ತೊಗೋಬೇಕು ಅಂದ್ಕೊಂಡಿದ್ದೀನಿ. ದುಡ್ಡು ಜಮಾ ಹಾಕ್ತೀನಿ. ಹಾಗೆ ಆದಷ್ಟು ವೀಡಿಯೋಗಳು ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸಬ್ಸ್ಕ್ರೈಬರ್ ಅದರಲ್ಲ ಅವ್ರ ಸಪೋರ್ಟ್ ಭಾಳ ಮುಖ್ಯ. ಎಲ್ಲದಕ್ಕಿಂತ ನಿಮ್ಮ ಸಪೋರ್ಟ್ ಭಾಳ ಮುಖ್ಯ ನನಗೆ. ಪ್ಲೀಸ್ 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 ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೀವು ವಿಡಿಯೋ ನೋಡಿದರೆ ತಾನೇ ನನಗೆ ಅಂಥ ಮಷಿನ್ ತೊಗೊಳೋದಕ್ಕೆ ಒಂದು ಹೆಲ್ಪ್ ಆಗೋದು. ಹಾಗಾಗಿ ದಯವಿಟ್ಟು ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಆದಷ್ಟು ವಿಡಿಯೋಗಳು ಶೇರ್ ಮಾಡಿ, ಲೈಕ್ ಮಾಡಿ. ಇಷ್ಟೇ ನಾನು ಕೇಳ್ಕೊಳ್ಳೋದು ನಿಮಗೆ. ಓಕೆ, ಮುಂದಿನ ಕೆಲಸ ಮಾಡೋಣ್ರಿ. ಕುಂತ್ರೆ ಹಂಗೆ ಮಾತು ಹೇಳ್ತಾನೆ ಕುಂದ್ರಬೇಕಾಗುತ್ತೆ. ಇನ್ನು ಕೆಲಸ ಭಾಳ ಅದಾವು. ಬಾಂಡೆ ತೊಳೆದು ಕಸ ಒಂದು ನಮ್ಮ ಅತ್ತಿ ಹೊರಗೆ ಹೋಗ್ಯಾಳ, ಹಂಗೆ ಹಾಕ್ಲಿಕ್ಕೆ ಬರಾಕತ್ತಾವ. ನಮ್ಮ ಅತ್ತಿ ಹೊರಗೆ ಹೋಗ್ಯಾಳ. ನಮ್ಮ ಅತ್ತಿ ಬರೋದ್ರಾಗ ಮತ್ತೆ ಚಹಾ ರೆಡಿ ಮಾಡಿ ಕೊಡ್ಬೇಕು ನಮ್ಮ ಅತ್ತಿ. ಓಕೆ, ಸಿಗ್ತೀನಿ ರೀ ಮತ್ತೆ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನೋಡಿ ಕಸ ಅಂದದ್ದಾಯ್ತು, ಎಲ್ಲ ಫುಲ್ ಕಸ ಅಂದದ್ದಾಯ್ತು, ಪಾತ್ರೆ ತೊಳೆದದ್ದಾಯ್ತು. ಟೀ ಮಾಡ್ಬೇಕಂದೆ ಅತ್ತಿ ಇನ್ನೂ ಬಂದಿಲ್ಲ. ಬಂದ ಬಳಕ ಮಾಡವ ಅಂತಂದ್ರೆ ಮಾಡಿದ್ರಾಯ್ತು ಅಂಥೇಳಿ ಬಿಟ್ಕೊತೀನಿ ನೋಡಿರಿ. ನನಗೆ ಒಬ್ಬಾಕಿಗೆ ಮಾಡ್ಕೊಳಕ್ಕೂ ಬೇಸರ. ಹಿಂಗಾಗಿ ಅಲ್ಲೇ ಇಟ್ಟಿರಿ. ಕಟ್ ಮಾಡ್ಬೇಕಂದೆ ಅಷ್ಟೆಲ್ಲ ಈಗ ಎಲ್ಲ ಮುಗೀತು. ಎಲ್ಲ ಪಾತ್ರೆ ಉಜ್ಜಿದ್ದಾಯ್ತು, ಎಲ್ಲ ಆಯಿತು, ಎಲ್ಲ ಹತ್ತಿಡೋದಾಯ್ತು, ಅವೆಲ್ಲ ತೆಗೆದಿಡೋದಾಯ್ತು. ಇವಾಗ ಕಟ್ ಮಾಡ್ಬೇಕಂದೆ. ಈಗ ದೀಪ ಹಚ್ಚೋ ಟೈಮು ಸಂಜೆ ಆಗೈತಿ. ಕತ್ರಿಕಾಯಿ ಹಿಡೋದು ಬೇಡ ಅಂತ ಹೇಳಿಬಿಟ್ಟು ರಾತ್ರಿ ಕಟ್ ಮಾಡಿದ್ರೆ ಅಂತ ಕುಂತೀನಿ ನೋಡಿರಿ. ರಾತ್ರಿ ಕಟ್ ಮಾಡಿ ಆದಷ್ಟು ಒಂದು ಬ್ಲೌಸ್ ಹೊಲಿಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತಾ ಅಂಥೇಳಿ. ಹಿಂಗಿರುತ್ತೆ ನೋಡಿರಿ ದಿನಚರಿ. ಹೆಂಗೆ ಟೈಮ್ ಬರುತ್ತಾ ಹಂಗೆ ಹೋಗ್ತಿರೋದು ಅಷ್ಟೇ. ಏನು ಮಳೆ ಸ್ನೇಹಿತರೆ, ಬೆಳಗ್ಗೆನೇ ಶುರು ಆಗಿಬಿಟ್ಟಿತ್ತು ಮಳೆ. ಅಯ್ಯಪ್ಪ, ವರ್ಷ ಪೂರ್ತಿ ಮಳೆ. ಪಾಪ ಎಲ್ಲರೂ ರೈತರು ಹತ್ತಿ ಬಂದೈತಿ, ಹತ್ತಿ ಬಿಡ್ಸಾಕತ್ತಾರ. ಎಲ್ಲ ಲುಕ್ಷಣ ನೋಡ್ರಿ ಈ ವರ್ಷ ರೈತನಿಗೆ. ಭಾಳ ಅಂದ್ರೆ ಭಾಳ ಲುಕ್ಷಣ ಆಗೈತಿ ರೈತಂದು. ಹೇಳೋಕ್ಕಾಗಲ್ಲ ರೀ. ಬರೋದಿಷ್ಟು ಸ್ವಲ್ಪ ಮಾಲ್ ಬಂದೈತಿ ಕೈಗೆ. ಅದನ್ನಿಷ್ಟು ತೊಗೊಂಡು ಅಡ್ತಿಗೆ ಒಯ್ಬೇಕು ಅನ್ನೋದಾಗಲ್ತು ನೋಡ್ರಿ. ಈಗ ಆಳುಗಳು ಲೆಕ್ಕ ಹೇಳಿದ್ರೆ ಭಾಳ ಐತ್ರಿ. ಈಗ ಕೂಲಿ ಆಳು ಹತ್ತಿ ಬಿಡ್ಸಕ್ಕೆ ಹೋಗ್ತಾರಲ್ರಿ, ಹತ್ತಿ ಬಿಡ್ಸಕ್ಕೆ ಹೋಗೋಕೆ ಒಂದಿನಕ್ಕೆ 400. ಅಲ್ಲಿ ನಮ್ಮ ತವ್ರ ಮನೆ ಊರಲ್ಲಿ, ನಮ್ಮೂರಲ್ಲಿ 400 ಒಂದು ದಿನಕ್ಕೆ 400. ಬೆಳಗ್ಗೆ 10 ಗಂಟೆಗೆ ಹೋಗ್ತಾರೆ, ಸಂಜೆ 6 ಗಂಟೆಗೆ ಬರ್ತಾರೆ. 400 ರೂಪಾಯಿ ಐತಿ. ಈ ಊರಾಗ 200 ರೂಪಾಯಿ ಐತ್ರಿ.
10 ಗಂಟೆಗೆ ಹೋದ್ರೆ 600, ಇದು 6 ಗಂಟೆಗೆ ಬರ್ತಾರೆ ಬರೀ 200 ರೂಪಾಯಿ ಐತಿ. ಅದೇ ಎಷ್ಟೇ ಕರ್ಲಕ್ಕಾದ್ರೂ ಬಂದದ್ದಿಷ್ಟು ಕೈಗೆ ತಗೋಬೇಕು ಅಂತಂದ್ರೆ ಇದಾಗಲ್ತು ನೋಡ್ರಿ. ಮಳೆ ಒಂದು ಬಿಡೋಲ್ತು. ಹತ್ತಿದ್ದ ರಾತ್ರಿನೇ ಶುರು ಆಗಿತ್ತು. ರಾತ್ರಿ ಎಷ್ಟು 1 ಗಂಟೆ ಆಗಿತ್ತೇನೋ ಅವಾಗೆ ಬರೋಕ್ಕೆ ಶುರು ಆಗೈತೆ ಮಳೆ. ಒಟ್ಟ ಕಟ್ಟಿಲ್ಲ ನೋಡ್ರಿ. ಹಂಗೆ ಜಿಟಿ 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 ಇವಾಗ ಸ್ವಲ್ಪ ಬಯಲಾಗೈತಿ, ಮಳೆ ಕಮ್ಮಿ ಆಗೈತಿ. ಪನೋಳ್ ನೀರು ಬಿದ್ದದ, ಹಂಗೆ ಜಿಟಿ 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 ಮಳೆ ಬಂದದ್ದು. ಏನು ಮಾಡ್ತೀರಿ, ಹೆಚ್ಚಿನ್ರಿ ಬೇಡದು. ಪಾಪ ಅನ್ಸುತ್ತೆ ರೀ ರೈತಂದಷ್ಟೇ ಯಾಕ್ರಿ. ಈಗ ನಾಳೆ ನೋಡ್ರಿ ಎಲ್ಲ ಮಾಲು ಎಲ್ಲ ಕಡೆ ತುಟ್ಟಿ ಅದು ಅಂದ್ರೆ ನಾವು ಕೊಂಡು ತಿನ್ನೋರು ನಮಗೂ ಭಾಳ ಹೈರಾಣ ಅನಿಸ್ತೈತಿ ನೋಡ್ರಿ. ನಮಗೂ ಭಾಳ ತೊಂದರೆ ಆಗುತ್ತೆ. ಎಲ್ಲ ದೇವ್ರ ಕೈಯಾಗ ಕೂಡಿಸ್ಕೊಟ್ಟೈತ್ರಿ. ಅವ ಹೆಂಗೆ ನಡೆಸ್ತಾನ ಹಂಗೆ ನಡಿಬೇಕು ಅಷ್ಟೇ. ನಾವು ಸೂತ್ರಧಾರಿ, ನಾವು ಪಾತ್ರಧಾರಿ ಅಷ್ಟೇ ನೋಡ್ರಿ. ಏನು ಅನ್ನಕ್ಕೆ ಹೇಳಿಲ್ಲ ರೀ ಈಗಿನ ಕಾಲಮಾನಕ್ಕೆ. ಓಕೆ ಸ್ನೇಹಿತರೆ, ದೇವ್ರ ಮುಂದೆ ದೀಪ ಅದು ಹಚ್ತೀನಿ. ಟೈಮ್ ಬಂದು 6:45 ಆಗೈತಿ. ದೇವ್ರ ಮುಂದೆ ದೀಪ ಅದು ಹಚ್ಚಿ ಮಾಡಿ ಆಮೇಲೆ ಮತ್ತೆ ಸಿಗುತ್ತೀನಿ ಅಂತ. ಇವತ್ತೇನು ಅಡುಗೆ ಮಾಡಲ್ಲ. ಬೆಳಗ್ಗೆನೇ ರೊಟ್ಟಿ, ಪಲ್ಯ, ಅನ್ನ, ಸಾರು ಎಲ್ಲ ಮಾಡಿದೆ. ಇರೋದೇ 3 ಜನ, ನಾನು, ಅತ್ತಿ ಮತ್ತು ಯಜಮಾನ್ರು. 3 ಜನರಕ್ಕಾಗಿ ಮತ್ತೆಲ್ಲೇ ಮಾಡ್ಕೊತ ಕುಂದ್ರನ್ರಿ. ಹಿಂಗಾಗಿ ಎದ್ದದ್ದ ಸಂಜೆಗೆ ಊಟ ಮಾಡ್ತೀವಿ. ಕುಂದ್ಕೊಂಡು ಒಂದು ಬ್ಲೌಸ್ ಹೊಲಿಬೇಕು ಅಂದ್ಕೊಂಡಿದ್ದೀನಿ. ಹೊಲಿತೀನಿ, ತೋರಿಸ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ. ಓಕೆ, ಮತ್ತೆ ಸಿಗ್ತೀನಿ. ಓಕೆ ಸ್ನೇಹಿತರೆ, ಈ ಹುಡುಗಿ ನೋಡ್ರಿ ಇಷ್ಟೈತಿ, ಸಣ್ಣದೈತಿ ಇದು ಹುಡುಗಿ. ಈ ಹುಡುಗಿಗೆ ಲಂಗ ದಾವಣಿ ಹೊಲಿಬೇಕು. ಅವ್ರ ಅಜ್ಜಿ ಎಲ್ಲಿ ಕುಂತಾರೆ ಮಾತಾಡ್ಕೊಂತ. ಹಿಂಗೆ ನೋಡ್ರಿ, ಸಂಜೆ ಟೈಮ್ನಲ್ಲಿ ಯಾರೇ ಬಂದರು ಅಂತಂದ್ರೆ ಕುಂದಿರ್ತಾರೆ, ಮಾತು ಹೇಳ್ಕೊತ. ನಮಗೆ ಮಸ್ತ್ ಟೈಮ್ ಪಾಸ್ ಆಗತ್ತೆ ರೀ. ಆಗ ಆ ಕಡೆ ಬಟ್ಟೆ ಹೊಲಿಯೋಕೆ ಹಾಕಕ್ಕೆ ಬಂದ್ರೂ ಸ್ವಲ್ಪ ಹೊತ್ತು ಕುಂತು ಹಾಂಗ್ಯವ ಹಿಂಗ್ಯವ ಅಂಥೇಳಿ ಕುಂತು ಮಾತು ಹೇಳಿ ಹೋಗ್ತಾರೆ. ಮತ್ತು ಬಟ್ಟೆ ತೊಗೊಂಡು ಹೋಗೋಕ್ಕಂತೆ ಬಂದವ್ರನ್ನೂ ಕೂಡ ಕುಂತು ಮಾತು ಹೇಳಿ ಹೋಗ್ತಾರೆ. ನಮಗೇನು ರೀ, ಖಾಲಿ ನಾವು ಇಷ್ಟೇ ಒಬ್ಬರೇ ಕುಂದಿರ್ತೀವಪ್ಪ ಮನ್ಯಾಗ ಅನ್ನಪ್ಲಿಲ್ಲ. ಹಂಗೆ ಈ ಹಳ್ಳಿನೇ ಹಾಗೆ ರೀ. ಹಳ್ಳಿ ಕಡೆ ವಾತಾವರಣನೇ ಹಿಂಗೆ ಇರ್ತೈತಿ. ಆಯಿತಾ, ಹೊಲಕ್ಕೆ ಹೋಗ್ತಿರ್ತಾರೆ, ಹೊಲಕ್ಕೆ ಹೋಗಾಗ ಮಾತಾಡ್ಕೊತ ಯವ್ವ ಊಟ ಆಯ್ತಾ ಅಂತ ಅನ್ಕೊತ ಹೋಗ್ತಿರ್ತಾರೆ, ಮಾತಾಡ್ಸ್ಕೊತ ಹೋಗ್ತಿರ್ತಾರೆ. ನಾವು ಸಿಟಿ ಒಳಗಿದ್ದಂಗೆ ಅವ್ರ ಜೊತೆ ನಮ್ದೇನು ಮಾತ್ಬಿಡು ಅಂದ್ಕೊಳಂಗಿಲ್ಲ ರೀ. ಇದೇ ಹಳ್ಳಿ ಜನಗಳು, ನಮ್ಮ ಜನಗಳು ಅಂತ ಹೇಳ್ತೀನಿ ನಾನು. ಹಿಂಗೆ ನೋಡ್ರಿ, ಆ ಹುಡುಗಿ ಇಟ್ಟೈತಿ. ಆ ಹುಡುಗಿಗೆ ಅದ್ರ ತೆಳ್ಳಗೆ ಇಟ್ಟೈತಿ ಅದು ಹುಡುಗಿ. ಅದೇ ಅನ್ನಕತ್ತಿದ್ದೆ, ನೀನು ಒಯ್ದು ಚಂದ ಡ್ರೆಸ್ ಅದಾವು, ಡ್ರೆಸ್ ತೊಗೊಂಡು ಹಾಕ್ಕೊಳಕ್ಕೆ ಬರಲ್ಲ. ಎಲ್ಲ ಥರ ಫ್ರಾಕ್ ಬರ್ತವೆ ಈಗೆಲ್ಲ ಟ್ರೆಂಡ್ನೊಳಗಿದ್ದು ತೊಗೊಂಡು ಹಾಕ್ಕೊಳಕ್ಕೆ ಬರಲ್ಲ. ಇವನ್ನ ಯಾಕೆ ಹೊಲಿಸ್ಕೊಳಕತ್ತಿ ಅಂದ್ರೆ, ಇಲ್ಲ ನನಗೆ ಇವೇ ಇಷ್ಟ ಗೇ ಅಂತ ಹೇಳಕತ್ತಿತ್ತ ಹುಡುಗಿ. ಈ ಸೈಡ್ ಏನಂದ್ರೆ ಗೇ ಅನ್ನೋದು ಜಾಸ್ತಿ ರೀ ಈ ಹಳ್ಳಿಯಲ್ಲಿ. ಈ ಹಳ್ಳಿಯೆಲ್ಲ ಸುರ್ಪುರು ಶಾಪುರ್ ಭಾಗ ಬಂತು. ಬರೀ ಜನಗಳಿಗೆ ಗೇ, ನಾವು ರೀ ಅಂತೀವಲ್ಲ, ಅವ್ರು ರೀ ಅನ್ನಲ್ಲ ಗೇ ಅಂತಾರೆ. ಏನು ಗೇ ಊಟ ಆಯ್ತಾನೆ ಗೇ ಅಂತೇಳಿ. ಹಂಗೆ ನೋಡ್ರಿ, ಅವ್ರು ಆ ಕಡೆ ಮಾತನಾಡ್ದಿತ್ತು, ನಮ್ಮದು ಈ ಕಡೆ ಆ ಹುಡುಗಿ ಜೊತೆ ನಾನು ಚಾಷ್ಟೆ ಮಾಡ್ತಿದ್ದೆ. ಸ್ವಲ್ಪ ನಮ್ಮ ಹತ್ತಿದಲ್ಲಿ ಮನ್ಕೊಳ್ಳೋದು ನಡೆದಿತ್ತು. ನಿದ್ದೆನು ಹತ್ತಿದ್ದಿಲ್ಲ, ಸುಮ್ಮನೆ ಅಡ್ಡಾಗಿದ್ಲು. ಹಿಂಗೆ ರೀ ನಾವು ಹಳ್ಳಿಯೊಳಗೆ ಹಿಂಗೆ ನೋಡ್ರಿ. ಓಕೆ, ಟೈಮ್ ಬಂದು 6 ಗಂಟೆ ಆಗೈತಿ. ಟೈಮ್ ತೋರಿಸ್ತಾ ಇದ್ದೆ ನೋಡ್ರಿ, 6 ಗಂಟೆ ಆಗೈತೆ ಅಂತ ಹೇಳಿಬಿಟ್ಟು ಮತ್ತು ಸ್ವಲ್ಪ ಚಹಾ ಮಾಡಿದೆ. ಚಹಾ ಕುಡ್ದೆವು ಸ್ವಲ್ಪ. ಚಹಾ ಕುಡಿದು ಆಮೇಲೆ ಬಟ್ಟೆ ಕಟ್ ಮಾಡಿದೆ. ಬಟ್ಟೆ ಕಟ್ ಮಾಡಿ ಇಟ್ಟೆ, ಹೊಲಿಬೇಕಂದೆ ಆಗಲಿಲ್ಲ, ಯಾಕೋ ಬೇಸರ ಅನ್ನಿಸ್ತು. ಓಕೆ ಸ್ನೇಹಿತರೆ, ಬೆಳಗ್ಗೆ ಹೊಲಿತೀನಿ ಬ್ಲೌಸ್ ಕುಂತ್ಕೊಂಡು. ಬ್ಲೌಸ್ ಹೊಲಿದ ಮೇಲೆ ತೋರಿಸ್ತೀನಿ ಅಂತ ಆ ಹುಡುಗಿದು ಹೆಂಗಾಗೈತಿ ಅಂತ ಹೇಳಿಬಿಟ್ಟು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಹೈಪ್ ಅನ್ನೋ ಆಪ್ಷನ್ಸ್ ಬಂದಿದೆ, ಹೈಪ್ ಮಾಡಿ, ಚಾನಲ್ ಗ್ರೋತ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಸ್ನೇಹಿತರೆ.